ರಾಜ್ಯದಲ್ಲಿ ದಿನೇ ದಿನೇ ವಸ್ತುಗಳ ಬೆಲೆ ಹೆಚ್ಚಳವಾಗ್ತಾ ಇರುವಂಥದ್ದು. ಇವುಗಳ ಮಧ್ಯೆ ಇಂದಿನಿಂದ ಅಂದರೆ ಏಪ್ರಿಲ್ 1ರಿಂದ ಬಹುತೇಕವಾಗಿ ಕೆಲವೊಂದಿಷ್ಟು ಬೆಲೆಗಳನ್ನು ಕೂಡ ಮತ್ತಷ್ಟು ಏರಿಕೆಯನ್ನು ಮಾಡಿರುವಂಥದ್ದು. ಅದರಲ್ಲಿ ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಹೀಗೆ ಅದರ ಜೊತೆಗೆ ಏನಂತಾರೆ ವಿದ್ಯುತ್ ದರವನ್ನು ಕೂಡ ಹೆಚ್ಚಳ ಮಾಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಬಾಗಲಕೋಟೆಯ ನಿವಾಸಿಗಳಾಗಿರ್ತಕ್ಕಂಥ ಮಹಿಳೆಯರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಮೇಡಮ್, ಇವತ್ತಿನ ದಿವಸ ಏಪ್ರಿಲ್ 1 ಇವತ್ತಿನಿಂದ ಹಾಲು ಮೊಸರು ಸೇರಿದಂತೆ ಕೆಲವೊಂದಿಷ್ಟು ವಸ್ತುಗಳ ಬೆಲೆಗಳನ್ನು ಏರಿಕೆ ಮಾಡಿರುವಂಥದ್ದು. ಈ ಬಗ್ಗೆ ತಾವು ಏನು ಹೇಳ್ತೀರಿ? ಈ ಬೆಲೆ ಏರಿಕೆ ಮಾಡೋದು ಅವರು 6 ತಿಂಗಳಿಗೆ 3 ತಿಂಗಳಿಗೊಮ್ಮೆ ಎಲ್ಲನೂ ಏರ್ಸ್ಕೊತ ಇದಾರೆ. ಈಗ ಹಾಲಿನ ರೇಟ್ನು ಏರ್ಸಿದ್ರಿ. ಈಗ ಸದ್ಯ ಮೊನ್ನೆ 3-4 ತಿಂಗಳಾತ್ರಿ ಏರಿಸಿ, ಮತ್ತು ಈಗ 4-5 ರೂಪಾಯಿ ಏರಿಸಿದ್ರೆ ಅವು ಎಷ್ಟು ಈ ಬ್ಯಾಸಿಗೆ ಈಗ ಕರೆಂಟಿಂದು ಏರ್ಸಿದ್ರು, ನೀರಿನ ಬಿಲ್ಲು ಏರ್ಸ್ಯಾರ, ಮತ್ತು ಮೆಡಿಸಿನ್ ಅದನ್ನು ಏರ್ಸ್ಯಾರ ರೀ. ಮತ್ತು ಜೀವನ ಹೆಂಗೆ ಮಾಡ್ಬೇಕ್ರಿ ನಾವು? ಫ್ರೀ ಅಂತೇಳಿ 2,000 ರೂಪಾಯಿ ಕೊಡ್ತಾರೆ, ಫ್ರೀ ಅಕ್ಕಿ ಕೊಡ್ತಾರೆ. ಅವು ಅದರಿಂದ ನಮಗೆ ಏನು ಲಾಭ ಐತ್ರಿ? ಈಗ ಬಸ್ಸಿನ ಫ್ರೀ ಮಾಡಿದ್ರೆ ದಿನ ಬಸ್ನ್ಯಾಗಂತರೂ ಅಡ್ಡಾಡಕ್ಕಾಗಂಗಿಲ್ಲ ನಮ್ಗೆ. ಆಮೇಲೆ ಇವು 2,000 ರೂಪಾಯಿ ತೊಗೊಂಡು ಏನು ಮಾಡ್ಬೇಕ್ರಿ ನಾವು? ಅದ್ರ ಬದಲಿ ಇನ್ನು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಫ್ರೀ ಮಾಡಿದ್ರೆ ಅವಕ್ಕೆ ಅನುಕೂಲ ಆಗುತ್ತೆ. ಬೆಲೆ ಏರಿಕೆ ಮಾಡಿದ್ರಿಂದ ಏನೈತ್ರಿ ಲಾಭ? ಏನೂ ಇಲ್ಲ. ಅದಕ್ಕೆ ಈ ಕುಟುಂಬಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಮೇಡಮ್ ಈ ರೀತಿ ಬೆಲೆಗಳ ಏರಿಕೆ ಮಾಡೋದ್ರಿಂದ? ಬೆಲೆ ಏರಿಕೆ ಇದರಿಂದ ಮನ್ಯಾಗ ಜಾಸ್ತಿ ಆಗನ ಯಾವ್ದಾರ ಒಂದು ಏನಾರ ತೊಗೊಂಬಾ ಅಂದಿವಿ ಅಂದ್ರೆ ಅವು ಗಂಡು ಮಕ್ಳಿಗೆ ಸಿಟ್ಟು ಬರ್ತೈತಿ. ಮನ್ಯಾಗ ಬರೀ ಜಗಳ ಮಾಡೋದಾಕತಿ. ಇದ್ರ ಸಲಾಗಿ ರೀ. ಅದ್ರ ಬದಲಿ ನಮಗೆ ನೆಮ್ಮದಿ ಇರ್ಬೇಕು ಮನ್ಯಾಗ. ಹಿಂಗಾಗಿ ಯಾವುದೋ ಬೆಲೆ ಏರಿಸ್ಕೊಂತ ಇದನ್ನು ಮಾಡೋದು ಬೇಡ. ನಮ್ಗೆ ನೆಮ್ಮದಿಯಾಗಿ ಮನ್ಯಾಗ ಇರುವಂಥದ್ದು ಒಂದು ಇದನ್ನು ಮಾಡ್ಬೇಕಂತ ನಾವು ಬೇಡ್ಕೊತೀವಿ ನೋಡ್ರಿ ಸರ್ಕಾರ. ಇದು ಇಲ್ಲಿ ಇರ್ತಕ್ಕಂಥ ಮಹಿಳೆಯರ ಮತ್ತು ಇನ್ನೂ ಕೂಡ ಕೆಲವೊಂದು ಮೇಡಮ್ ಇವತ್ತೇನು ಬೆಲೆ ಏರಿಕೆ ಮಾಡಿದಾರೆ, ಈ ಬಗ್ಗೆ ತಾವು ಏನು ಹೇಳೋದು? ನಾ ಹೇಳೋದಂದ್ರೇನು, ಸಾಮಾನ್ಯ ಜನರೂ ನೋಡ್ಬೇಕಾಕೈತಿ ನಾವು ಈಗ. ಯಾಕೆಂದರೆ ದಿನ ನಾವು ಮುಂಜಾನೆ ಎದ್ದುಗಳೇ ಚಹಾ ಕುಡಿತೀವಿ. ಇವತ್ತಿನ ಪೇಪರ್ ನೋಡಿದ ತಕ್ಷಣ ಬೆಲೆ ಏರಿಕೆ ಇತ್ತು. ಮೊಸರಿಂದ ಆಯ್ತು, ಹಾಲಿಂದ ಆಯ್ತು, ಮುಂಜಾನೆ ಕರೆಂಟಿನ ಬಿಲ್ ಆಯ್ತು, ಎಲ್ಲದರಿಂದ ಆಯಿತು. ಮುಂಜಾನೆ ನಮ್ಮ ಗಂಡುಗಳು ಎದ್ದುಗಳೇನೆ ಚಹಾ ಕೊಡು ಅಂತಾರೆ. ಆದ್ರೆ ಹಾಲಿನ ಬೆಲೆನೇ ಹೆಚ್ಚಾದ್ರೆ ಹೆಂಗೆ ಮಾಡೋದು? ಕೆಲಸದವ್ರದ್ದು ಅದು ಎಲ್ಲ ಸಮಸ್ಯೆ ಆಕೈತಿ. ಮಿಡಲ್ ಕ್ಲಾಸ್ದವ್ರದ್ದು ಭಾಳ ಸಮಸ್ಯೆ ಆಕೈತಿ. ಈಗ ಅಮಾಸಿಗೊಮ್ಮೆ ಹುಣ್ಣಿಮೆಗೊಮ್ಮೆ ಇದು ಬೆಲೆ ಜಾಸ್ತಿ ಮಾಡೋದು ಅಲ್ಲೇದು ಕಾರಣ. ಅದಕ್ಕೆ ನಾ ಕೇಳ್ಕೋದು ಅಷ್ಟೇ, ಗೋರ್ಮೆಂಟ್ದವ್ರಿಗೆ ಸ್ವಲ್ಪ ರೇಟ್ ನೀವು ಜಾಸ್ತಿ ಮಾಡಬೇಡ್ರಿ, ಎಲ್ಲರ ದೃಷ್ಟಿಯಿಂದನೂ ನೀವು ಸರಿ ಇದನ್ನು ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ ನಾನು. ಮೇಡಮ್, ಇವತ್ತು ಎಲ್ಲರಿಗೂ ಫ್ರೀಗಳನ್ನು ಕೊಡುವಂಥದ್ದು ಮತ್ತು ಅದ್ರ ಜೊತೆಗೆ ಈ ಬೆಲೆ ಏರಿಕೆ ಮಾಡ್ತಾವ್ರಿ, ಈ ಬಗ್ಗೆ ಯಾವ ರೀತಿ ತೊಂದರೆ? ಮೊದಲಿಗೆ ನಾನು ಹೇಳ್ಕೊಳೋದೇನಂತಂದ್ರೆ, ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನಂತಂದ್ರೆ, ಪ್ರತಿನಿತ್ಯ ಜನರ ಜೀವನದೊಳಗೆ ಒಂದು ಹೊರೆ ಆಗಿಬಿಟ್ಟೈತಿ, ಭಾರವಾಗಿಬಿಟ್ಟೈತಿ. ನೀವು 3 ದಿವಸಕ್ಕೊಮ್ಮೆ ನೀವು ಬೆಲೆ ಏರಿಸ್ಕೊತ ಹೋತಂದ್ರೆ ಜನಸಾಮಾನ್ಯರು ಇವತ್ತು ಕೂಲಿ ಮಾಡೋಕ್ಕೆ ಹೆಣ್ಮಗಳಿಗೆ ಎಷ್ಟು ಕಷ್ಟ ಆಗ್ತೈತಿ. ಹಾಗೆ ಮನೆಯಲ್ಲಿಯೂ ಕೂಡ ಸ್ವಲ್ಪ ಪೆನ್ಷನ್ದೊಳಗೆ ಜೀವನ ಮಾಡುವಂತಹ ಸಣ್ಣ ಸಣ್ಣ ನೌಕರದಾರರು ಪೆನ್ಷನ್ ಮಾಡ್ಕೊಂಡು ಬಂದಾರ. ಅವರಿಗೆ ಸ್ವಲ್ಪ ಪೆನ್ಷನ್ ಇರ್ತದೆ. ದಿನನಿತ್ಯ ನೀವು ಕರೆಂಟ್ ಬಿಲ್ ಏರಿಸ್ತೀನಿ, ಹಾಲಿನ ದರ ಏರಿಸ್ತೀನಿ, ಕಾಳು ಕಡಿ ದರ ಏರಿಸ್ತೀನಿ ಅಂಥೇಳಿ ರಾಜ್ಯ ಸರ್ಕಾರ ಜನರ ಪರವಾಗಿ ಅಂಥೇಳಿ, ಇಂಥ ಸರ್ಕಾರ ಜನರ ಪರವಾಗಿ ಆಯಿತು ಅಥವಾ ನಿಮ್ಮ ಪರವಾಗಿ ಆಯಿತು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಹಾಲು 3 ದಿವಸಕ್ಕೊಮ್ಮೆ ಈಗ ಮತ್ತೆ ಏರಿಸಿದ್ರಿ. 6 ತಿಂಗಳಿಂದ ಕಂಟಿನ್ಯೂ ಹಿಂಗೆ ಏರಿಸ್ಕೊತ ಹೋತಂದ್ರೆ ರೈತರಿಗೆ ಉತ್ಪಾದನೆ ಕಡಿಮೆ ಇದೆ, ನಾವು ಕೊಡಬೇಕಂತ ಹೇಳ್ತೀರಿ. ಅದು ರೈತರಿಗೆ ಮುಟ್ಟೈತೋ ಇಲ್ಲೋ ನಮಗೆ ಗೊತ್ತಿಲ್ಲ. ಇವತ್ತಾಗಿ ಯಾವ ರೈತನು ಬಂದು ನಮಗೆ ಕಡಿಮೆ ಬೆಲೆ ಅದಂತ ಬಂದು ಕೇಳ್ಕೊಂಡಿದ್ದಂಥ ಉದಾಹರಣೆ ಅಂತೂ ನಾನು ಇನ್ನೂವರೆಗೂ ನೋಡಿಲ್ಲ. ಅದಕ್ಕೆ ರೈತರಿಗೆ ನಾವೇನು ಅನ್ಯಾಯ ಮಾಡಂತ ಹೇಳ್ತಾ ಇಲ್ಲ. ರೈತರ ಬಾಳು ಹಸನಾಗಬೇಕು, ಜನಸಾಮಾನ್ಯರು ಉಳ್ಕೋಬೇಕು ಅನ್ನುವಂತಹ ಆಸೆ ನಮ್ಮದು ಐತಿ. ಹಾಗೆ ದಯವಿಟ್ಟು ಹೇಳ್ತೀನಿ, ಸ್ತ್ರೀಯರಿಗೆ ಈಗ ಕೆಲಸಕ್ಕೆ ಬರ್ತಾರೆ, ನಮಗೆ ದಿನನಿತ್ಯ ಪಗಾರ ಕೊಡ್ರಿ ಅಂತವರು ಬೆಲೆ ದಿನಾನೂ ನಮ್ಮನ್ನು ಕಾಡಿಸ್ತಿರ್ತಾರೆ. ಸಣ್ಣ ಪಗಾರದೊಳಗೆ ಸಣ್ಣಂತಹ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಜೀವನ ದುಸ್ತರವಾಗೈತಿ. ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ, ಈ ದಿನನಿತ್ಯದ ಬೆಲೆ ಏರಿಸೋದನ್ನು ಬಿಡ್ರಿ. ನೀವು ಅದನ್ನು ಪುಕ್ಕಟೆ ಕೊಟ್ಟೆ, ನಾ ಇದನ್ನು ಪುಕ್ಕಟೆ ಕೊಟ್ಟು ನಾ ಜನರ ಜೊತೆ ಆಟ ಆಡ್ತೀನಿ ಅನ್ನುವಂಥದ್ದು ಧೋರಣೆ ನಮಗೆ ಬೇಕಾಗಿಲ್ಲ. ಪ್ರತಿನಿತ್ಯ ನೀವು ಕೊಡ್ತಕ್ಕಂತಹ ಬೆಂಬಲ ಬೆಲೆ ರೈತರಿಗೆ ಕೊಡ್ರಿ, ಜನಸಾಮಾನ್ಯರಿಗೆ ಕೊಡ್ರಿ, ವಿದ್ಯಾರ್ಥಿಗಳಿಗೆ ಕೊಡಬೇಕಾದದ್ದನ್ನು ಪುಕ್ಕಟೆ ಕೊಡ್ರಿ, ವಿದ್ಯಾದಾನ ಕೊಡ್ರಿ, ಆರೋಗ್ಯಕ್ಕೆ ನೀವು ವಿಮೆ ಕೊಡ್ರಿ, ಆರೋಗ್ಯಕ್ಕೆ ಕೊಡ್ರಿ. ಇವತ್ತು ಸಾಕಷ್ಟು ಗುಳಿಗೆಗಳು, ಆಮೇಲೆ ಮೆಡಿಸನ್ಗಳದವ, ಆಮೇಲೆ ದವಾಖಾನೆ ಒಳಗೆ ಅನೇಕ ರೋಗಿಗಳು ಪರದಾಡ್ತಾ ಇದ್ದಾರೆ. ಆ ರೋಗಿಗಳಿಗೆ ಕಡಿಮೆ ವೆಚ್ಚದಲ್ಲಿ ನೀವು ಅನೇಕ ಚಿಕಿತ್ಸೆಗಳನ್ನು ಕೊಡ್ರಿ ರಾಜ್ಯ ಸರ್ಕಾರದಿಂದ. ಅದು ನಮಗೆ ತುಂಬ ಉಪಯೋಗ ಆಗ್ತೈತೆ ಅಂತ ಜನಸಾಮಾನ್ಯರ ದಿನನಿತ್ಯ ಆಟೋ ಚಾರ್ಜು ಎಲ್ಲ ಬೆಲೆ ಇವತ್ತು ಸಾಕಷ್ಟು ಬೆಲೆ ಏರಿದ್ದು ಕಣ್ಣು ನೆತ್ತಿಗೆ ಸೂರ್ಯ ಬಿಸಿಲು ಹೆಂಗೆ ಉರಿತಾನ ಹಂಗೆ ಜನಸಾಮಾನ್ಯರ ಬದುಕು ಇವತ್ತು ಉರಿಯಾಕತ್ತೈತಿ ಅಂತ ನಾನು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತೇನೆ. ಇದಿಷ್ಟು ಇಲ್ಲಿರ್ತಕ್ಕಂಥ ಮಹಿಳೆಯರ ಮಾತಾಗಿರುವಂಥದ್ದು. ಸರ್ಕಾರ ಒಂದು ಕಡೆ ಕೊಡೋದ್ರ ಮೂಲಕ ಇನ್ನೊಂದು ಕಡೆ ಕಸಿಕೊಳ್ತಾ ಇದೆ ಅನ್ನುವಂಥ ಮಾತನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥ್ ಕರ್ಗೋಲ್ ಜೊತೆ ಮಲ್ಲಿಕಾರ್ಜುನ ಸುಮಣಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.